ಗುಡ್ ಈವ್ನಿಂಗ್ ಎಲ್ಲರಿಗೂ. ಪರೀಕ್ಷೆ ಚೆನ್ನಾಗಾಗಿದೆಯಾ? ಉತ್ತರಗಳನ್ನು ನೋಡೋಣ. ವೆರಿ ಗುಡ್. ಇದು ಮೊದಲನೇ ಕಿರು ಪರೀಕ್ಷೆ ಆಗಿದೆ. ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸರಳ ಪ್ರಶ್ನೆ ಏನಂತ ಇದೆ? 1 1 2 1 2 3 1 2 3 4 1 2 3 4 5 1 2 3 4 5 6 ಅಷ್ಟೇ ತಾನೇ? ಸರಿಯಾಗಿ ಈ ರೀತಿ ಕ್ರಮಬದ್ಧವಾಗಿ ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ, ಅದು ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಆಯಾ ಸಂಖ್ಯೆಗಳನ್ನು ಒಂದರ ಕೆಳಗೆ ಒಂದು ಕರೆಕ್ಟಾಗಿ ಬರೆದ್ರೆ ನಿಮಗೆ ಉತ್ತರ ಸಿಗುತ್ತೆ ಅಂತ. ಸೊ 1 + 2 3 3 3 6 6 4 10 10 5 15 15 + 6 21ಕ್ಕೆ 1 ದಶಕ 2. ಒಂದು ಇದೆಯಾ ಎಲ್ಲಾದರೂ? ಭಾಳ ಕಡೆ ಇದೆ, ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ದಶಕ 2 ಬಂತು. 2 1 3 3 2 5 5 3 8 12 5 17 7 ದಶಕ 1 71 ಇದೆಯಾ ಎಲ್ಲ ಕಡೆ ಇದೆ. ಸೊ 1 1 2 4 3 7 4 11ಕ್ಕೆ 1 ದಶಕ 1 2 2 4 3 4 3 4 + 3 ಥ್ಯಾಂಕ್ ಯು. 1 + 2 3 1ಕ್ಕೆ 1 ಇದೆಯಪ್ಪ ಎಲ್ಲಾದರೂ? 1 3 7 1 7 1 ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಫಸ್ಟಿಗೆ ಹೌದು, ಕರೆಕ್ಟ್. ಬಟ್ ನೋಡಿ, ಸಹಜವಾಗಿ ಇವೆಲ್ಲ ನಂಬರ್ಗಳು ಸೇಮ್ ಇಟ್ಟಿದ್ದೇವೆ ನೋಡ್ರಿ. ಕನ್ಫ್ಯೂಷನ್ ಆಗ್ತದಲ್ವಾ? ರೈಟ್, ಕನ್ಫ್ಯೂಷನ್ ಆಗ್ತದೆ. ಬಟ್ ಸರಿಯಾಗಿ ಲೆಕ್ಕ ಮಾಡಿದ್ರೆ ಉತ್ತರ ಸಿಗ್ತದೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಏನಂತ ಹೇಳಿದ್ವಿ? ಮೈನಸ್. ಸೊ ಯಾರ್ಯಾರಿಗೆ ಮೈನಸ್ ಇದೆ? ಇವರಿಗಿದೆ. ಸೊ -65 -568 ಅವ್ರು ಏನಾಗ್ತಾರೆ? ಫ್ರೆಂಡ್ಸ್ ಯಾವಾಗಲೂ ಕೂಡ್ಕೊಂತಾರೆ. ರೈಟ್. 5 + 8 13ಕ್ಕೆ 3 ದಶಕ 1 6 6 12 1 13ಕ್ಕೆ 1 13ಕ್ಕೆ 3 ದಶಕ 1 6. ಸೊ ಮೈನಸ್ ಆಯಿತಾ? ಸೊ ಇದು ಮೈನಸ್ ಮಾಡಬೇಕು ಯಾರಿಂದ? 2078ರಲ್ಲಿ ಇದನ್ನು ಕಳಿಬೇಕಲ್ವಾ? ರೈಟ್. 2078ರಲ್ಲಿ ನಾನು ಏನನ್ನು ಕಳಿಬೇಕು ಮಕ್ಕಳೇ? 633 ಕಳಿಬೇಕಾಗತ್ತೆ. ರೈಟ್. ಸೊ 8ರಲ್ಲಿ 3 ಹೋದರೆ 5, 7ರಲ್ಲಿ 3 ಹೋದರೆ 4, 10ರಲ್ಲಿ 6 ಹೋದರೆ 4, 1ಕ್ಕೆ 1 1 4 4 5 ಎಲ್ಲಾದರೂ ಉತ್ತರ ಇದೆಯಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಭೈರವಿ ತಪ್ಪಾಗಿದೆಯಾ? ಸರಿ ಇದೆಯಾ? ವೆರಿ ಗುಡ್. ರಿಷಿತಾ ಕರೆಕ್ಟ್ ಆಗಿದೆಯಮ್ಮ? ವೆರಿ ಗುಡ್. ಸಾಗರ್ ಕರೆಕ್ಟ್ ಇದೆ ನಿಂದು? ಅಲ್ಲೂ ಕರೆಕ್ಟ್ ಇದೆಯಾ? ಓಕೆ ಗುಡ್. ಮುಂದಿನ ಪ್ರಶ್ನೆ. ರೈಟ್. 548ಕ್ಕೆ 0 ಸೇರಿಸಿದ್ರೆ ಏನಾಗುತ್ತೆ? 0 ಆಗುತ್ತೆ. ಕರೆಕ್ಟ್. 0 ಸೇರಿಸಿದ್ರೆ ಏನಾದ್ರು ಬದಲಾವಣೆ ಆಗುತ್ತಾ ಮಕ್ಕಳೇ? ಆಪ್ಷನ್ ಡಿ ಇದಕ್ಕೆ. ಆದರೆ ಕೆಲವರು ಆಪ್ಷನ್ ಎ ಹಾಕಿರ್ತಾರೆ, ಕೆಲವರು ಆಪ್ಷನ್ ಏನು ಹಾಕಿರ್ತೀರ ನೋಡಿ. ನಾವು ಗುಣಿಸ್ತಿಲ್ಲಪ್ಪ, ಅಕಸ್ಮಾತ್ ಗುಣಾಕಾರ ಆಗಿದ್ರೆ ಏನಾಗ್ತಿತ್ತು? ಆಪ್ಷನ್ ಎ ಬರ್ತಿತ್ತು. ಹೌದಲ್ವಾ? ನಾವೇನು ಮಾಡ್ತಾ ಇದ್ದೀವಿ? ಕೂಡಿಸ್ತಾ ಇದ್ದೀವಿ. ಕನ್ಫ್ಯೂಷನ್ ಇರಬಾರ್ದು. ಏನು ಅಲೇಶ್? ಇಲ್ಲಿ ಬಂತು ನೋಡ್ರಿ ಎಕ್ಸ್ನ ಬೆಲೆ. ಇಲ್ಲಿ ಪ್ರಿಂಟ್ ಆಗಿಲ್ಲ ಮಕ್ಕಳೇ. ಇದು ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಪ್ರಿಂಟ್ ಆಗಿದ್ದಿಲ್ಲ. ಆಯಿತಾ? ವೆರಿ ಗುಡ್. ಸೊ 458 - x = 37. ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಏನಾಗ್ತದೆ ಎಕ್ಸ್ನ ಬೆಲೆ? 458 - x = 37. ಮಕ್ಕಳೇ, ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆಯಾ? ಪ್ಲಸ್ ಇಲ್ಲ, ಮೈನಸ್ ಇದೆ. ಅದನ್ನೇನು ಮಾಡ್ಬೇಕು ನಾವು? ತಕ್ಷಣ ಮೊದಲು ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡ್ಬೇಕಂದ್ರೆ ಯಾವ ಕಡೆ ಕಳಿಸ್ಬೇಕು? ಈ ಕಡೆ. ನೆನಪಿದೆ? ಸೊ ಪ್ಲಸ್ ಎಕ್ಸ್ ಆಯ್ತಲ್ವಾ ಆ ಕಡೆ ಹೋದರೆ? ಸೊ ಅದು ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ಮಕ್ಕಳೇ? ನಾವು ಒಂಟಿ ಮಾಡಬೇಕು. ಒಂಟಿ ಹೇಗೆ ಮಾಡ್ತೀರಿ? 37 ಈ ಕಡೆ ಕಳಿಸ್ರಿ. -37 = x. ಆಮ್ ಐ ರೈಟ್? ಈಗ ಇದನ್ನು ಕಳೆದ್ರೆ ಏನಾಗುತ್ತೆ? 8ರಲ್ಲಿ 7 ಹೋದರೆ 1, 5ರಲ್ಲಿ 3 ಹೋದರೆ 2, 4ಕ್ಕೆ 4 = x. ಎಕ್ಸ್ನ ಬೆಲೆ ಏನು ಬಂತು? 421. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಕ್ಕಳೇ, ಎಕ್ಸ್ ಪ್ರಿಂಟ್ ಆಗಿಲ್ಲ ಅಂದ್ರೆ ಅದು ನೋಡಿದ್ರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂತ ಗೊತ್ತಾಗುತ್ತಲ್ವಾ? ಕಾಮನ್ ಸೆನ್ಸ್. ಗುಡ್. ಮುಂದಿನ ಪ್ರಶ್ನೆ. 3 ಜನ ಗೆಳೆಯರು ಗಣಿತದ ಪರೀಕ್ಷೆಯಲ್ಲಿ ಒಟ್ಟು 285 ಅಂಕಗಳನ್ನು ಪಡೆದಿದ್ದಾರೆ. 3 ಜನ ಫ್ರೆಂಡ್ಸ್ ಇದ್ದಾರೆ. ಗಣಿತದ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು 3 ಜನ ಸೇರಿ ಒಟ್ಟು ಅಂಕಗಳು ಎಷ್ಟು ಪಡೆದಿದ್ದಾರೆ? 285 ಅಂಕಗಳನ್ನು ಪಡೆದಿದ್ದಾರೆ.
ಮೊದಲ ಇಬ್ಬರು ಕ್ರಮವಾಗಿ 90 ಮಾರ್ಕ್ಸು ಮತ್ತು 87 ಅಂಕಗಳನ್ನು ಪಡೆದಿದ್ದರೆ ಮೂರನೇ ಗೆಳೆಯನ ಅಂಕಗಳೆಷ್ಟು? ಮೂರನೇ ಎಷ್ಟು ಪಡೆದಿದ್ದಾನೆ ಅಂಕಗಳನ್ನು? ಎಕ್ಸ್ನ ಬೆಲೆ ಹೇಗೆ? ನಾವು 3 ಜನ ಫ್ರೆಂಡ್ಸ್ ಇದೀವಿ ಅಂತಿದ್ದೀವಲ್ಲ, ನಾವು 3 ಜನ ಫ್ರೆಂಡ್ಸಿಗೆ ಹೆಸರು ಕೊಡೋಣ. ಫ್ರೆಂಡ್ 1, ಫ್ರೆಂಡ್ 2, ಫ್ರೆಂಡ್ 3. 3 ಜನ ಫ್ರೆಂಡ್ಸ್ ಆದ್ರೆ 3 ಜನ ಫ್ರೆಂಡ್ಸಿನ ಒಟ್ಟು ಗಣಿತದಲ್ಲಿ ಬಂದಂಥ ಅಂಕಗಳು ಎಷ್ಟಿದ್ದಾವೆ? 285 ಇದಾವೆ. ಕರೆಕ್ಟನಪ್ಪ? ಆದರೆ ಮೊದಲ ಇಬ್ಬರದ್ದು ಏನಂತ ಹೇಳಿದ್ದಾರೆ ಕ್ರಮವಾಗಿ? ಮೊದಲನೇ ಒಂದು 90, ಎರಡನೇ ಒಂದು 87. ಕರೆಕ್ಟಾ? ಮೂರನೇದು ಏನು ಮತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 285. ಕರೆಕ್ಟ್ ಅಲ್ವಾ? ಈಗ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಇಲ್ಲಿಂದ ಮುಂದೆ ಮಾಡೋದು ಗೊತ್ತಲ್ವಾ? ಇದು ಬುದ್ಧಿ ಕೆಲಸ ಮಕ್ಕಳೇ, ಇದು ಬುದ್ಧಿ ಕೆಲಸ. ಡಾಂಕಿ ವರ್ಕ್. ಆಮೇಲೆ ಇರೋದೆಲ್ಲ ಕತೆ ಕೆಲಸ. ಕತೆ ಕೆಲಸ ಅಂತ ಏನಿಲ್ಲ, ಸುಮ್ಮನೆ ಆ ಥರ ಕರಿತೀವಿ ಅಷ್ಟೇ, ಆಯಿತಾ? ಸೊ 0 + 7 7ಕ್ಕೆ 7, 9 + 8 17ಕ್ಕೆ 7 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 285. ಎಕ್ಸ್ನ ಒಂಟಿ ಮಾಡಬೇಕಲ್ವಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ, ಎಕ್ಸ್ನ ಒಂಟಿ ಮಾಡಬೇಕು. ಎಕ್ಸ್ನ ಒಂಟಿ ಮಾಡಬೇಕಂದ್ರೆ 177 ಏನು ಮಾಡ್ಬೇಕು ನಾವು? ಆ ಕಡೆ ಕೆಳಗಲ್ಲಮ್ಮ ಭೈರವಿ, ಇಲ್ಲಿ ಇಂಟು ಇಲ್ಲ, ಏನಿದೆ? ಪ್ಲಸ್ ಇದೆ. ನಾವೆಲ್ಲಿ ಮಾಡಬೇಕು? ಆ ಕಡೆ ಕಳಿಸ್ಬೇಕು. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? -177 ಆಗುತ್ತೆ. ಕರೆಕ್ಟಾ? ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? 15ರಲ್ಲಿ 7 ಹೋದರೆ? ಸುಷ್ಮಿತಾ 15ರಲ್ಲಿ 7 ಹೋದರೆ ಎಷ್ಟು? 8. ವೆರಿ ಗುಡ್. 15ರಲ್ಲಿ 7 ಹೋದರೆ 8. ಇದು 7ರಲ್ಲಿ 7 ಹೋದರೆ 0, 2ರಲ್ಲಿ 1 ಹೋದರೆ 1. ಎಕ್ಸ್ನ ಬೆಲೆ 108. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಸೊ ಈ ರೀತಿಯೇ ಎಫ್ನೇ ಬರಿಬೇಕಾ ಸರ್? ಆ ಥರ ಏನಿಲ್ಲ, ಆಯಿತಾ? 3 ಜನ ಗೆಳೆಯರಿದ್ದಾರೆ. ಸಿದ್ದೇಶ, ದಡ್ಡೇಶ, ಜಾಣೇಶ. ಯಾರು ನಮ್ಮ 3 ಜನ ಇಟ್ಕೊಂಡು ಬರೆದುಬಿಡ್ರಿ. ಸವಿತಾ, ಕವಿತಾ, ಗೀತಾ, ಏನೋ ಒಂದು. ಓಕೆ, ಮುಂದಿನ ಪ್ರಶ್ನೆ. ಚಲೋ. 25 + 26 -12 -14 ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮಾಡಿರಿ. ಮತ್ತೆ ಪ್ಲಸ್ ಪ್ಲಸ್ ಇದ್ದಾರೆ. 25 26 ನಮ್ಮ ತರಗತಿಯಲ್ಲಿ ಮಾಡಿದ್ವಿ ಇದನ್ನು ಮಕ್ಕಳೇ. 5 + 6 11ಕ್ಕೆ 1, ದಶಕ 1, 4 1 5. ಸೊ ಇಲ್ಲೇನಿದೆ? -12 -14 ಇದ್ದಾರೆ. ಇವ್ರೇನಾಗ್ತಾರೆ? -26 ಆಗ್ತಾರೆ. ಕರೆಕ್ಟಾ ಮಕ್ಕಳೇ? ಇದರಲ್ಲಿ ಇದನ್ನು ಕಳಿಬೇಕು. ಸೊ 51 ಇದೆ. 51ರಲ್ಲಿ 26 ಕಳಿಯೋಣ. ಬರುತ್ತೆ. ಏನು ಬರುತ್ತೆ ಮಕ್ಕಳೇ? 11ರಲ್ಲಿ 6 ಹೋದರೆ 5, 4ರಲ್ಲಿ 2 ಹೋದರೆ 2, 25. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಈಸಿ ಇತ್ತಲ್ವಾ? ಭೈರವಿ, ಏನಾರ ಪ್ರಾಬ್ಲಮ್ ಇದೆಯಾ? ಸಮರ್ಥ್ಯಂ, ಎನಿ ಪ್ರಾಬ್ಲಮ್? ಯಾರಿಗಾದರೂ ಸಮಸ್ಯೆ ಇದೆಯಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಪ್ರತೀಕ್ ರಾಜ್, ಥ್ಯಾಂಕ್ ಯು. ಸೊ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಬಾಯಲ್ಲಿ ಪೆನ್ ಇಡದೆ 65 ವರ್ಷಗಳಿದ್ದವು. ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಲಕ್ಷ್ಮಿ 65 ವರ್ಷಗಳಿದ್ದವು. ತಾಯಿಯ ವಯಸ್ಸು 47 ವರ್ಷಗಳಾದರೆ ಮಗಳ ವಯಸ್ಸೆಷ್ಟು? ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಒಬ್ಬರು ತಾಯಿ, ಇನ್ನೊಬ್ಬರು ಮಗಳು. ಇವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ? 65. ನೋಡ್ರಿ, ತಾಯಿ ಮಗಳು ಅಂತ ಬರೆಯಲ್ಲ ನಾನು. ತಾಯಿ ಅಂದರೆ ಮಗಳು. ಅವರಿಬ್ಬರದ್ದು ವಯಸ್ಸಿನ ಮೊತ್ತ ಅಂದರೆ ಪ್ಲಸ್. ವಯಸ್ಸಿನ ಮೊತ್ತ ಎಷ್ಟಿದೆ? 65. ತಾಯಿಯ ವಯಸ್ಸು ಎಷ್ಟಿದೆ? 47. ತಾಯಿಯ ವಯಸ್ಸು ಎಷ್ಟಿದೆ? 47. ಮತ್ತು ಮಗಳ ವಯಸ್ಸು ಸೇರಿದ್ರೆ 65 ಆಗ್ಬೇಕಂದ್ರೆ. ಹಾಗಾದರೆ ಮಗಳ ವಯಸ್ಸು ಕಂಡುಹಿಡಿಬೇಕು. ಗೊತ್ತಿಲ್ಲ, ಏನಂತ ಹಾಕೋಣ? ಎಕ್ಸ್ ಅಂತ ಹಾಕೋಣ. ವೆರಿ ಗುಡ್ ಜ್ಞಾನೇಶ, ಎಕ್ಸ್ ಅಂತ ಹಾಕೋಣ. ಜ್ಞಾನೇಶ ಅಲ್ಲಿ ಕೂರಪ್ಪ, ನಮ್ಮ ಪೃಥ್ವಿ ಪಕ್ಕವ ಅಲ್ಲೋಗು. ಸೊ ಎಕ್ಸ್ ಅಂತ ಹಾಕೋಣ. ಸೊ ಎಕ್ಸ್ನ ಬೆಲೆ ಏನಾಗುತ್ತೆ ಅವಾಗ? ಎಕ್ಸಿಗೆ ಪ್ಲಸ್ ಇದೆ, ಒಂಟಿ ಮಾಡಬೇಕು. ಒಬ್ಬರನ್ನೇ ಉಳಿಸ್ತೀವಿ. 47 ಹೋಗ್ತಾರೆ, ಆ ಕಡೆ ಹೋಗ್ತಾರೆ. 65 ಪಕ್ಕ 47 ಹೋಗುತ್ತೆ. ಇವ್ರಿಗೇನಿದೆ? ಪ್ಲಸ್ ಇದೆ. ಏನಿಲ್ಲ ಅಂದರೆ ಪ್ಲಸ್ ಇದೆ. ಅಲ್ಲೋದ್ರೆ ಏನಾಗ್ತಾರೆ? -47. ಕರೆಕ್ಟಾ ಮಕ್ಕಳೇ? 65ರಲ್ಲಿ 47 ಕಚ್ಚಾ ಕೆಲಸ ಮಾಡ್ತೀನಿ ನೋಡ್ರಿ. 65ರಲ್ಲಿ 47 ಕಚ್ಚಾ ಕೆಲಸ ಇಲ್ಲಿ ಮಾಡ್ತಿದ್ದೀನಿ. ಏನಾಗುತ್ತೆ ಇದು? 15ರಲ್ಲಿ 7 8, 5ರಲ್ಲಿ 4 1, 18. ಎಕ್ಸ್ನ ಬೆಲೆ 18. ಪಪ್ಪ ಇದೆಯಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ವೆರಿ ಗುಡ್. ಇರಲಿ ತೊಂದರೆ ಇಲ್ಲ. ಒಬ್ಬೊಬ್ರು ತಪ್ಪು ಮಾಡ್ತಾರೆ, ಒಬ್ಬೊಬ್ರು ಕರೆಕ್ಟ್ ಮಾಡ್ತಾರೆ. ತಪ್ಪಾದರೆ ಚಿಂತೆ ಇಲ್ಲ ಮಕ್ಕಳೇ. ಎಲ್ಲಿ ತಪ್ಪಾಯಿತು, ಹೇಗೆ ತಪ್ಪಾಯಿತು ನೋಡ್ಕೊಂಡು ಅದನ್ನು ತಪ್ಪನ್ನು ತಿದ್ಕೊಬೇಕು ನಾವು. ಸಮರ್ಥಿಷ್ಟೇ. ಮುಂದೆ ಹೋಗೋಣ. ರೈಟ್. ಸಾಗರ್ ಪಾಟೀಲ್, ತಂದೆ ಮತ್ತು ಇಬ್ಬರು ಮಕ್ಕಳ ಒಟ್ಟು ವಯಸ್ಸು 96 ವರ್ಷಗಳು. ಇಲ್ಲಿ ಯಾರ್ಯಾರಿದ್ದಾರೆ? ಒಬ್ಬರು ತಂದೆ ಇದ್ದಾರೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಹೌದಾ?
ಒಬ್ಬರು ತಂದೆ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ತಂದೆ ಮತ್ತು ಇಬ್ಬರು ಮಕ್ಕಳ ಒಟ್ಟು ವಯಸ್ಸು 96 ವರ್ಷಗಳು. ಮಕ್ಕಳ ವಯಸ್ಸುಗಳು ಕ್ರಮವಾಗಿ 14 ಮತ್ತು 18 ವರ್ಷಗಳಾಗಿವೆ. ಅಂದರೆ ಒಬ್ಬ ಹುಡುಗಂದು 14 ವರ್ಷ, ಇನ್ನೊಬ್ಬಂದು 18 ವರ್ಷ. ಹಾಗಾದರೆ ತಂದೆಯ ವಯಸ್ಸೆಷ್ಟು? ನಾನು ಹೇಳ್ತೀನಿ. ತಂದೆ ಅದರ ಒಬ್ಬರು ಮಗ ಅದರ, ಮಗ 1, ಮಗ 2, ಎರಡನೇ ಮಗ, ಎಲ್ಲರದು ಸೇರಿದ್ರೆ ಎಷ್ಟಾಗುತ್ತೆ ವಯಸ್ಸು? 96 ವರ್ಷ. ಕರೆಕ್ಟಾ ಬರ್ದಿರೋದು? ತಂದೆ ವಯಸ್ಸು ಗೊತ್ತಿಲ್ಲ. ಮಗ ಮತ್ತು ಇಬ್ಬರು ಮಕ್ಕಳದು 14 ಮತ್ತು 18. ಕರೆಕ್ಟಪ್ಪ? ಎಲ್ಲರದು ಸೇರಿದ್ರೆ ಎಷ್ಟಾಗುತ್ತೆ? 96 ವರ್ಷ ಆಗುತ್ತೆ. ಕರೆಕ್ಟ್ ಗೌತಮ್? ಕರೆಕ್ಟಾ ಬರ್ದಿರೋದು? ನಂದು ಕರೆಕ್ಟ್ ಇದೆಯಲ್ವಾ? ಸೊ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು. ಇಲ್ಲಿಂದ ಮುಂದೆ ಗೊತ್ತಲ್ವ ಹೇಗೆ ಮಾಡ್ಬೇಕಂತ? ಎಕ್ಸ್ 4 + 8 12 2 ದಶಕ 1 1 1 1 3 32 = 96. ಎಕ್ಸಿಗೆ ಪ್ಲಸ್ ಇದೆ, ಎಕ್ಸಿಗೆ ಏನೂ ಇಲ್ಲ, ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವೇನು ಮಾಡಬೇಕು? ಅದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ 32 ಹೋಗುತ್ತೆ, ಬಲಗಡೆ ಹೋಗುತ್ತೆ, -32 ಆಗುತ್ತೆ. ಯಾಕೆ? 32ಕ್ಕೆ ಪ್ಲಸ್ ಇದೆ, ಆ ಬದಿ ಹೋದರೆ -32 ಆಗುತ್ತೆ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 6ರಲ್ಲಿ 2 ಹೋದರೆ 4, 9ರಲ್ಲಿ 3 ಹೋದರೆ 6. ಸೊ ತಂದೆಯ ವಯಸ್ಸು ಎಷ್ಟಿದೆ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ ಪಂಡಿತರಾಧ್ಯ? ಸೊ ಸೌಮ್ಯ, ಮುಂದಿನ ಪ್ರಶ್ನೆ. ಸರಿಯಪ್ಪ, ಮುಂದಿನ ಪ್ರಶ್ನೆ. ಸಲೀಂ ಒಬ್ಬ ಹಣ್ಣಿನ ವ್ಯಾಪಾರಿ. ಸಲೀಂ ಯಾರು? ಒಬ್ಬ ಹಣ್ಣಿನ ವ್ಯಾಪಾರಿ. ಮುಂಜಾನೆ 25 kg ದಾಳಿಂಬೆ ಹಣ್ಣುಗಳನ್ನು ಕೊಂಡು 19 kg ಮಾರಿದನು. ಹಣ್ಣಿನ ವ್ಯಾಪಾರಿ, ಅವನು ಬೆಳೆಯೋದಿಲ್ಲ, ರೈತರ ಹತ್ರ ಕೊಂಡ್ಕೊಂಡ್ಬಿಟ್ಟು ಮಾರುಕಟ್ಟೆಯಲ್ಲಿ ಮಾರೋದು, ಬಜಾರಲ್ಲಿ ಮಾರೋದು. ಅದನ್ನು ರೈತರು ಬೆಳೆದಿರ್ತಾರೆ, ಅಲ್ಲಿ ಅವ್ರ ಹತ್ರ ತೊಗೊಳ್ಳೋದು. ಸುಭಾಷ್ ರೈತರಿಂದ ತೊಗೊಂಡ್ಬಿಟ್ಟು ಅದನ್ನು ಮಾರೋದು. ಬೆಳಿಗ್ಗೆ ಏನು ಮಾಡ್ತದೆ ಸಲೀಮು? ಮುಂಜಾನೆ 25 kg ದಾಳಿಂಬೆ ಹಣ್ಣುಗಳನ್ನು ಕೊಂಡು 19 kg ಮಾರ್ತಾನೆ. ಅಂದರೆ ಕೊಂಡ್ಕೊಂಡ ಅಂದರೆ ತೊಗೊಂಡ. ಏನಾಯಿತು? ಎಷ್ಟು ಕೆ ಜಿ ತೊಗೊಂಡ? 25 kg. ಮತ್ತು ಅದರಲ್ಲಿ ಎಷ್ಟು ಮಾರಿದ್ದಾನೆ? ಮಾರ್ದಂದರೆ ಮೈನಸ್ ಆಯ್ತಲ್ವಾ? ಓಕೆ. ಮಧ್ಯಾಹ್ನ 27 kg ದಾಳಿಂಬೆ ಹಣ್ಣುಗಳನ್ನು ಕೊಂಡು ಅಂದರೆ ಪ್ಲಸ್ ಎಷ್ಟು? 27 kg ಕೊಂಡು 24 kg ಮಾರಿದಾನು. ಮತ್ತು ಮಾರ್ತಿದ್ದಾನಂದರೆ ಮೈನಸ್. ಕರೆಕ್ಟಾ? ಮೈನಸ್. ಹಾಗಾದರೆ ಅವನ ಬಳಿ ಮಾರಾಟವಾಗದೆ ಉಳಿದ ಹಣ್ಣಿನ ತೂಕವೆಷ್ಟು? ಅದನ್ನು ಮಾಡಿದ್ರೆ ಬರುತ್ತಲ್ವ? ಅವನ ಹತ್ರ ಮಾರಾಟವಾಗದೆ ಉಳಿದ ಹಣ್ಣಿನ ತೂಕವೆಷ್ಟು ಅಂದರೆ ಏನು ಮಾಡಬೇಕು? ಇದು ಲೆಕ್ಕ ಮಾಡಿದ್ರೆ ಸಿಗುತ್ತೆ. ಪ್ಲಸ್ ಫ್ರೆಂಡ್ಸ್, 25 27 ಫ್ರೆಂಡ್ಸ್, 25 27 -19 -24 ಫ್ರೆಂಡ್ಸ್. ಮೈನಸ್ ಹಾಕೋದು ಮರಿಬಾರ್ದು. 5 7 12 2 ದಶಕ 1 ಇದು 5 ಆಗುತ್ತೆ. 9 4 13 3 ದಶಕ 1 ಇದು 4 ಆಗುತ್ತೆ. ಕಳಿಬೇಕು ಇದನ್ನು. ಏನು ಬರುತ್ತೆ ಮಕ್ಕಳೇ? ಏನು ಬರುತ್ತೆ ನಿಮಗೆ? 52 43 ಕಳಿಬೇಕು. ಕಚ್ಚಾ ಕೆಲಸ ಮಾಡ್ತೀನಿ ನೋಡ್ರಿ. 52ರಲ್ಲಿ 43 ಕಳಿಯೋಣ ಮಕ್ಕಳೇ, ಏನಾಗುತ್ತೆ? ಸೊ ಇದು 4 12ರಲ್ಲಿ 3 ಹೋದರೆ 9 0. ಸೊ 9 kg ಉಳಿತಲ್ವ ದಾಳಿಂಬೆ ಹಣ್ಣು? 9 kg ಉಳಿತದೆ. ಪರವಾಗಿಲ್ಲ, ನಾಳೆ ಹೋಗಿ ಮಾರಾಟ ಮಾಡ್ತಾನೆ ಸಲೀಮ. ಅವೇನು ಕೆಡೋದಿಲ್ಲ ಒಂದು ದಿನಕ್ಕೆ ಅಲ್ವಾ? ಇವತ್ತಿಲ್ಲಾಂದ್ರೆ ನಾಳೆ ಮಾರಾಟ ಆಗ್ತಾವೆ ಅಷ್ಟೆ. ಮುಂದಿನ ಪ್ರಶ್ನೆ. ಆಪ್ಷನ್ ಬಿ ಫಾರ್ ಬಾಲ್. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ. ಇಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದೀವಿ ನಾವು. ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ನೋಡೋಣ, ಈ ಲೆಕ್ಕ ತಪ್ಪಿರ್ಬೋದು, ಚೆಕ್ ಮಾಡೋಣ. 16 + 34 = x + 47. ಕರೆಕ್ಟಾ? ಇದನ್ನು ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ? 6 + 4 10 0 ದಶಕ 1 2 3 5 50 = x + 47 ಬರುತ್ತೆ. ಕರೆಕ್ಟಾ ಮಕ್ಕಳೇ? ಇಲ್ಲಿ ಎಕ್ಸ್ಗೆ ಪ್ಲಸ್ ಇದ್ಮೇಲೆ ಎಕ್ಸ್ನ ಏನು ಮಾಡ್ಬೇಕು? ನಾನು ಒಂಟಿ ಮಾಡಬೇಕು. ಅವ್ರನ್ನ ಒಂಟಿ ಮಾಡ್ಬೇಕಂದ್ರೆ 47 ಕಡೆ ಬರುತ್ತೆ. 47 ಕಡೆ ಬಂದರೆ ಏನಾಗುತ್ತೆ? -47 ಆಗುತ್ತೆ. 50ರಲ್ಲಿ 47 ಹೋದರೆ ಎಷ್ಟು ಉಳಿಯುತ್ತೆ ಮಕ್ಕಳೇ? 3 ಉಳಿಯುತ್ತಲ್ವಾ? ಆಪ್ಷನ್ ಇದೆಯಾ? ಇದೆ. ವೆರಿ ಗುಡ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸಿಂಪಲ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ತಪ್ಪಿದೆಯಾ ಸ್ನೇಹ? ಇರಲಿ. ಮುಂದಿನ ಪ್ರಶ್ನೆ. ಸಾಗರ್ ಬಂದಿದೆಯಲ್ಲ? ಮದನ್ ಬಂದಿದೆಯಪ್ಪ? ಇದು ಪಾಟೀಲ್ ಕರೆಕ್ಟ್ ಬಂದಿದೆಯಾ? ನಿಂದು ತಪ್ಪಾಗಿದೆಯಾ? ತೊಂದರೆ ಇಲ್ಲ. ನಿಂದಪ್ಪ
ಗುಡ್, ವೆರಿ ಗುಡ್. ಹಾಂ, ಮತ್ತು ತಂದೆ ಮಕ್ಕಳದು. ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಖರ್ಚಿಗೆಂದು 769 ರೂಪಾಯಿಗಳನ್ನು ನೀಡಿದನು. ಖರ್ಚಿಗೆ ಪಾಕೆಟ್ ಮನಿ, ಕುರ್ಕುರೆ, ಚಿಪ್ಸ್, ಬಿಸ್ಕತ್, ಚಾಕ್ಲೇಟ್ ಏನೇನೋ ತಾಂತಿರಲ್ಲ ಅಂಗಡಿಗೆ ಹೋಗಿ. ಸೊ ಇಬ್ಬರು ಮಕ್ಕಳಿಗೆ ತಂದೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? 769 ರೂಪಾಯಿ. ಭಾಳ ಸಾಹುಕಾರ ಇರ್ಬೇಕು ಇವರು. ನಮ್ಮ ತಂದೆ ತಾಯಿ ಅಷ್ಟಂತೂ ಕೊಟ್ಟಿದ್ದಿಲ್ಲ ನಮಗೆ. ನಿಮಗೆ ಕೊಡ್ತಾ ಇದ್ದಾರೆ ಏನು? 5 ರೂಪಾಯಿ 10 ರೂಪಾಯಿ, 5 ರೂಪಾಯಿ 10 ರೂಪಾಯಿ. ಓಹ್ ಗುಡ್. ಅಷ್ಟು ಕೊಡ್ತಿದ್ದಾರೆ ಅಂದರೆ ನೀನು ಕೂಡಿಟ್ಬೇಕು, ಅದನ್ನು ಅಷ್ಟು ಖರ್ಚು ಮಾಡಬಾರ್ದು. ಎನಿವೇಸ್ ಬ್ಯಾಂಕ್ನಾಗ ಇಟ್ಟರೆ ಇನ್ನೂ ಭಾಳ ಒಳ್ಳೆಯದು. ಎನಿವೇಸ್ ಇಲ್ಲಿ ಇವ್ರದ್ದು ನೋಡೋಣ, ನಮ್ಮದು ಬೇಡ. ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಖರ್ಚಿಗೆಂದು 769 ರೂಪಾಯಿಗಳನ್ನು ನೀಡಿದನು. ಓಕೆ, ಮೊದಲ ಮಗನಿಗೆ 301 ರೂಪಾಯಿ ನೀಡಿದರೆ ಎರಡನೇ ಮಗನಿಗೆ ನೀಡಿದ ಹಣವೆಷ್ಟು? ಟಟಡ. ಇಬ್ಬರು ಮಕ್ಕಳಿಗೆ ದುಡ್ಡು ಕೊಡ್ತಾ ಇದ್ದಾರಲ್ವ ತಂದೆಯವರು. ಹಾಂ, ಮೊದಲನೇ ಮಗನಿಗೆ ಮಗ 1 ಪ್ಲಸ್ ಮಗ 2, ಇಬ್ಬರಿಗೂ ಸೇರಿ ಎಷ್ಟು ಕೊಡ್ತಾ ಇದ್ದಾರೆ? 769 ರೂಪಾಯಿ. ಕರೆಕ್ಟಾ? ಮೊದಲ ಮಗನಿಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? 301 ರೂಪಾಯಿ. ಹಾಗಾದರೆ ಎರಡನೇ ಮಗನಿಗೆ ಎಕ್ಸ್, ಎರಡು ಸೇರಿದ್ರೆ ಎಷ್ಟು ರೂಪಾಯಿ ಆಗುತ್ತೆ? 769 ರೂಪಾಯಿ ಆಗುತ್ತೆ. ಎಕ್ಸಿಗೆ ಪ್ಲಸ್ ಇದೆ, ಎಕ್ಸ್ನ ಏನು ಮಾಡಬೇಕು? 1 ಮಾಡಬೇಕು. 769 ಮೈನಸ್ 301. ನೋಡಿ ಮಕ್ಕಳೇ, ಮೈನಸ್ 301 ಅಲ್ಲಿ ಬರೆಯೋ ಬದಲು ನಾನೇನು ಮಾಡ್ತೀನಿ? ಮೈನಸ್ 301 ಇಲ್ಲಿ ಬರೆದು ಬಿಡ್ತೀನಿ, ಅಲ್ಲಿ ಬರೆಯೋದಿಲ್ಲ. ಏನಾರ ತಪ್ಪಾಗುತ್ತೆ? ಲೆಕ್ಕ ಹಿಂಗೆ ತಾನೇ ಮಾಡೋದು ನಾವು. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ? ಕರೆಕ್ಟ್ ಇದೆಯಾ? ಆಪ್ಷನ್ ಇದೆಯಾ? ಆಪ್ಷನ್ ಸಿ. ಮುಂದಿನ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ಮಕ್ಕಳೇ. ಒಂದು ಡಜನ್ ತಪ್ಪಾಗಿದೆಯಲ್ಲ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಒಂದು ಡಜನ್ ಬಾಳೆಹಣ್ಣುಗಳಲ್ಲಿ ಅಂತ ಆಗಬೇಕಿತ್ತು, ಅದೆರಡು ಮಿಕ್ಸ್ ಆಗ್ಬಿಟ್ಟಿದೆ. ಆಯಿತಾ? ಅರ್ಥ ಆಗ್ತದಲ್ವ? ಒಂದು ಡಜನ್ ಬಾಳೆಹಣ್ಣುಗಳಲ್ಲಿ ಇಬ್ಬರು ಗೆಳೆಯರು ಕ್ರಮವಾಗಿ 3 ಮತ್ತು 7 ಹಣ್ಣುಗಳನ್ನು ತಿಂದರೆ ಉಳಿದ ಹಣ್ಣುಗಳೆಷ್ಟು? ಹೌದಾ? ಒಂದು ಡಜನಲ್ಲಿ ಎಷ್ಟು ಹಣ್ಣು ಇರ್ತವೆ? 12 ಹಣ್ಣು. ಆಯಿತಾ? ಇಬ್ಬರು ಗೆಳೆಯರು, ತಿಂಡಿ ಪೋತರು ಕ್ರಮವಾಗಿ ಎಷ್ಟೆಷ್ಟು ತಿಂತಿದ್ದಾರೆ? ಒಬ್ಬರು 3 ತಿಂತಿದ್ದಾರೆ. ತಿಂದರೆ ಏನಾಯಿತು? ಮೈನಸ್ ಮಾಡಬೇಕು. ಇನ್ನೊಬ್ರು ಎಷ್ಟು ತಿಂತಿದ್ದಾರೆ? 7 ಮೈನಸ್ ಮಾಡಬೇಕು. ಕರೆಕ್ಟಾ? ಸೊ 12ರಲ್ಲಿ 3 ಹೋದರೆ 12ರಲ್ಲಿ 3 ಹೋದರೆ ತಡೆಯಮ್ಮ, ಇಲ್ಲೇ ಬಾಯಲ್ಲೇ ಮಾಡ್ಬೋದಲ್ಲಮ್ಮ ಇದನ್ನು. ಆಯ್ತಮ್ಮ, ಮೈನಸ್ ಫ್ರೆಂಡ್ಸು, -3 -7 ಏನಾಗ್ತಾರೆ? -10 ಆಗ್ತಾರೆ. 12ರಲ್ಲಿ 10 ಕಳೆದ್ರೆ 2 ಬಂತು. ಖುಷಿ ಸರ್. ಆದರೆ 12ರಲ್ಲಿ 3 ಹೋದರೆ 9ರಲ್ಲಿ 7 ಹೋದರೆ ಆಪ್ಷನ್ ಡಿ ಕರೆಕ್ಟ್ ಇದೆ. ನೀವು ಮಾಡಿರೋದು ಕರೆಕ್ಟ್ ಇದೆ. ಸೊ ನಾವು ಬಾಯಲ್ಲಿ ಪೆನ್ ಹಿಡ್ದೆ ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ ಮಕ್ಕಳೇ? ಬಾಯಲ್ಲಿ ಬೆರಳು ಹಿಡ್ದೆ ಪಂಡಿತರಾಧ್ಯ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಚಾಲೋ, ಥ್ಯಾಂಕ್ ಯು. ಪ್ರತೀಕ್ ರಾಜ್, ಓಹೋ ಇದು ಮಿಕ್ಸ್ ಆಗ್ಬಿಟ್ಟದೆ, ಟೈಪಿಂಗ್ ಮಿಸ್ಟೇಕ್. ಪ್ರತೀಕ್ ರಾಜನು ಬಜಾರಿನಿಂದ ಅಂತಂಗ ಬಜಾರ್ನಿಂದ ಅನ್ನಂಗೆ ಆಗ್ಬಿಟ್ಟಿದಲ್ಲ ಅದು. ಬಜಾರ್ನಿಂದ 45 ಮೇಜುಗಳನ್ನು ಖರೀದಿ ಮಾಡಿದನು. ಎಷ್ಟು? 45 ಮೇಜುಗಳನ್ನು ಖರೀದಿ ಮಾಡಿದನು. ಅವುಗಳಲ್ಲಿ ಮನೆಗೆ ತರುವಷ್ಟರಲ್ಲಿ 7 ಮೇಜುಗಳು ಮುರಿದು ಹೋದವು. ಅವು ಗಾಡಿಗೆ ಬರ್ಬೇಕಾರೆ ಡಗ್ ಅಂತ ನಮ್ಮ ಬೆನಕೇಶ್ ಗಾಡಿ ಹೊಡಿತಿದ್ದೇನೋ ಗೊತ್ತಿಲ್ಲ. ಒಬ್ಬ ಹುಡುಗದ್ದ ಹಳೆ ಸ್ಟೂಡೆಂಟ್, ಅವನಿಗೆ ಏನಾರು ಕೊಟ್ಬಿಟ್ರೆ ಮುರಿದಾಕ್ಬಿಡ್ತಿದ್ದ ಅವನು ವಾಪಸ್ಸು. ಸೊ ಮೋಸ್ಟ್ಲಿ ಅವನೇ ಗಾಡಿ ಓಡಿಸ್ತಿದ್ದಾನ ಜೋರಾಗಿ. ಒಳಗಿದ್ದವು ಮನೆಗೆ ಬಂದವು, ಬಜಾರಿಂದ ಮನೆಗೆ ತಂದು ಇಳಿಸ್ತಾ, ಅದ್ರಾಗ 7 ಮುರಿದಾಕ್ಬಿಟ್ಟ ಮೇಜು. ಹಾಗಾದರೆ ಅವನ ಬಳಿ ಚೆನ್ನಾಗಿರುವ ಮೇಜುಗಳ ಸಂಖ್ಯೆ ಎಷ್ಟಿದಾವೆ ಮೇಜು? ಹಾಗಾದ್ರೆ ಚೆನ್ನಾಗಿರೋವು ಸರಳ ಲೆಕ್ಕ ಮಕ್ಕಳೇ. 45 ಮೇಜು ತಗೊಂಡಿದ್ನಲ್ವಾ ಪ್ರತೀಕ್ ರಾಜು, ಅದ್ರಾಗ ಎಷ್ಟು ಕೆಟ್ಟೋಗಿದ್ದಾವೆ? ಎಷ್ಟು ಮುರಿದೋಗಿದ್ದಾವೆ? 7 ಮುರಿದೋಗಿದ್ದಾವೆ. ಮುರಿದೋದ್ಮೇಲೆ ಅದನ್ನು ತೆಗಿಬೇಕಲ್ವ, ಮೈನಸ್ ಮಾಡಬೇಕಲ್ವ ಚೆನ್ನಾಗಿರೋದು ಕಂಡು ಹಿಡಿಬೇಕಂದ್ರೆ. ಸೊ ಏನಾಗ್ತದೆ? 15ರಲ್ಲಿ 7 ಹೋದರೆ 8, 3 38 ಮೇಜ್ ಇದ್ದಾವೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ
ಸರಿಯಾದ ಉತ್ತರ. ಹೌದ್ರಿ? ಕಂಗ್ರ್ಯಾಚುಲೇಷನ್ಸ್. ಇನ್ಮೇಲೆಲ್ಲ ನಿಮ್ಮ ಹೆಸರುಗಳೇ ಬರ್ತಾವೆ. ನೋಡೋಣ ಬನ್ನಿ. ಭೈರವಿ ಬ್ಯಾಂಕ್ನಲ್ಲಿ 20,000 ರೂಪಾಯಿಗಳಿದೆ. ಮುಂದೆ 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 ಮನೆ ಖರ್ಚಿಗೆಂದು 3,700 ರೂಪಾಯಿಗಳನ್ನು ಬಿಡಿಸಿದಳು. ಬ್ಯಾಂಕಿಂದ ಬಿಡಿಸ್ತಾರಲ್ವ ದುಡ್ಡನ್ನ. ಸೊ ಖರ್ಚಿಗೆ ಮೊದಲು ಎಷ್ಟಿತ್ತು ದುಡ್ಡು? 20,000 ರೂಪಾಯಿ. 20,000 ರೂಪಾಯಿ ಮಕ್ಕಳೇ ನೋಡ್ತಾ ಇದ್ದೀರಾ? 20,000 ರೂಪಾಯಿ ಇತ್ತು ಭೈರವಿ ಹತ್ರ. ಅದರಲ್ಲಿ ಖರ್ಚಿಗಂತ ಏನು ಮಾಡ್ತಾ ಇದ್ದಾರೆ? 3,700 ರೂಪಾಯಿ. 3,700 ರೂಪಾಯಿನ ಏನು ಮಾಡ್ತಾ ಇದ್ದಾರೆ? ತಗೊತಾ ಇದ್ದಾರೆ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಕರೆಕ್ಟಾ? ನಂತರ 5,800 ರೂಪಾಯಿಗಳನ್ನು ಜಮಾ ಮಾಡ್ತಾಳೆ ಅಂದರೆ ಮತ್ತೆ ಕಟ್ತದಾಳೆ ಬ್ಯಾಂಕಿಗೆ, ಪ್ಲಸ್ ಮಾಡಬೇಕು. ಕರೆಕ್ಟ್. 5,800 ರೂಪಾಯಿನ ಜಮಾ ಮಾಡ್ತಿದ್ದಾರೆ. ಕರೆಕ್ಟಾ ಮಕ್ಕಳೇ? ಹಾಗಾದರೆ ಈಗ ಅವಳ ಖಾತೆಯಲ್ಲಿ ಎಷ್ಟು ರೂಪಾಯಿ ಇದೆ ಈ ಲೆಕ್ಕ ಮಾಡಿದ್ರೆ ಸಿಗುತ್ತೆ. ಪ್ಲಸ್ ಫ್ರೆಂಡ್ಸು 20 ಪ್ಲಸ್ 5,800 ಏನಾಗುತ್ತದೋ 25,800 ರೂಪಾಯಿ ಆಗುತ್ತಲ್ವಾ? ಬಾಯಲ್ಲೇ ಮಾಡ್ಬೋದು ಅದನ್ನು. ಮತ್ತು ಅದರಲ್ಲಿ ಯಾರನ್ನು ಕಳಿಬೇಕು ನಾನು? ಮೈನಸ್ 3,700 ಇವ್ರನ್ನ ಕಳಿಬೇಕು ನಾನು. ಎಷ್ಟು ಬರ್ತಾರೆ ಮಕ್ಕಳೇ? 0 0 1 2 2 22,100. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟಾಗಿದೆಯಾ? ವೆರಿ ಗುಡ್. ಮುಂದಿನ ಪ್ರಶ್ನೆ. ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಓಹೋ, ಎಕ್ಸ್ ಇಲ್ಲಿದೆ ಅಪ್ಪ. ಎಕ್ಸ್ ಇಲ್ಲಿದೆ. ಓಕೆ, ಎಕ್ಸ್ ಅಲ್ಲಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ ಕೊಡ್ತೀರಾ ಒಂದು ನಿಮಿಷ? ಓಕೆ, ಮಾಡಿದ್ದೀರಾ? ಇಲ್ಲ ಕಷ್ಟ ಆಗಿದೆಯಾ? ಓಕೆ, ಮಾಡೋಣ ಬನ್ನಿ. ಸೊ ಇಲ್ಲೇನಾಗುತ್ತೆ? 60. ಇಲ್ಲಿ ಪ್ಲಸ್ ಯಾರಿದ್ದಾರೆ? ಇವರಿದ್ದಾರೆ. 64 ಪ್ಲಸ್ 18 ಏನಾಗುತ್ತೆ? ಇದು 82. 82ರಲ್ಲಿ ಯಾರನ್ನು ಕಳಿಬೇಕು? 56 ಕಳಿಬೇಕು. ಏನಾಗುತ್ತೆ ಮಕ್ಕಳು ಇಲ್ಲಿ? 12ರಲ್ಲಿ 6 ಹೋದರೆ 6 2 26 ಉಳಿತಲ್ವ? ಇಲ್ಲ, ಇದಷ್ಟು ಸೇರಿ ಏನಾಗ್ತದೆ? 26 ಇಸ್ ಈಕ್ವಲ್ ಟು ಇಲ್ಲೇನಿದೆ? 47 ಮೈನಸ್ ಎಕ್ಸ್ ಇದೆ. ಕರೆಕ್ಟಾ? ಎಕ್ಸಿಗೆ ಮೈನಸ್ ಇರ್ಬೋದಾ? ಇಲ್ಲ, ಅವ್ರನ್ನ ಪ್ಲಸ್ ಮಾಡ್ಬೇಕಂದ್ರೆ ಈ ಕಡೆ ಕಳಿಸ್ತೀನಿ. ಏನಾಗುತ್ತೆ? 26 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 47. ಎಕ್ಸ್ ಪ್ಲಸ್ ಆದಮೇಲೆ ಏನು ಮಾಡಬೇಕು? 1t ಮಾಡಬೇಕು. 1t ಮಾಡ್ಬೇಕಂದ್ರೆ 26 ಹೇಳಿ ಕಳಿಸ್ಬೇಕು, ಆ ಕಡೆ ಕಳಿಸ್ಬೇಕು. ಹೌದಲ್ವಾ? ಆ ಕಡೆ ಕಳಿಸ್ಬೇಕಲ್ವ ಮಕ್ಕಳೇ? ರೈಟ್. ಸೊ 26 ಆ ಕಡೆ ಹೋದ್ರೆ ಏನಾಗುತ್ತೆ? 47 ಮೈನಸ್ 26. ಎಕ್ಸ್ ಇಸ್ ಈಕ್ವಲ್ ಟು 21. ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸರಿರಾ? ಆಯ್ತಾ? ಸಾಗರ್ ಕರೆಕ್ಟ್ ಇದೆಯಾ? ಮತ್ತು ಹರ್ಷ ಮುಂದೆ ಹೋಗೋಣ. ಪ್ಲಸ್ ಮೈನಸ್ ಈಸಿ ಲೆಕ್ಕ ಆಯ್ತಿದ್ದು. 2,548. ಸೊ ಇವರಿಗೆ ಪ್ಲಸ್ ಇದೆ, ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಕೂಡಿಸ್ಬಿಡೋಣ ಮಕ್ಕಳೇ. ಎಷ್ಟು ಬರುತ್ತೆ? ಮೈನಸ್ ಫ್ರೆಂಡ್ಸ್ ಹಾಕ್ತಾರೆ. ಮೈನಸ್ 1,568 ಮೈನಸ್ 1,637. ಸೊ ಏನಾಗುತ್ತೆ ಇದು? 8 7 15 5 ದಶಕ 1 7 3 10 0 ದಶಕ 1 ದಶಕ 1 3 ಮೈನಸ್ ಫ್ರೆಂಡ್ಸ್ ಮತ್ತು ಕಳಿಬಾರ್ದಲ್ಲಿ. ಈಗ ಇವ್ರನ್ನ ಕಳಿಬೇಕು. ಇವ್ರನ್ನ ಕಳಿಯೋಣ. ಏನಾಗುತ್ತೆ? 5,763 ಮತ್ತು 3,205 ಮೈನಸ್ ಮಾಡೋಣ. ಏನಾಗುತ್ತೆ? 3ರಲ್ಲಿ 5 ಹೋಗೋದಿಲ್ಲ. 13ರಲ್ಲಿ 5 ಹೋದರೆ 5ರಲ್ಲಿ 0 ಹೋದರೆ 5, 7ರಲ್ಲಿ 2 ಹೋದರೆ 5, 5ರಲ್ಲಿ 3 ಹೋದರೆ ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೋಡೋಣ. ಸಾಗರನ ಬಳಿ 45,879 ರೂಪಾಯಿಗಳಿವೆ. ಸುಭಾಷ್ನ ಬಳಿ, ಅದು ಸುಭಾಷ್ನ 2 ಪದ ಆಗಬೇಕಿತ್ತು, ಅದು ತಪ್ಪಾಗಿದೆ. ಅದು ಇರಲಿ, ಅರ್ಥ ಆಗ್ತದಲ್ಲ. ನೆಕ್ಸ್ಟ್ ಟೈಮ್ ಟೈಪಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಇರೋ ರೀತಿ ನೋಡ್ಕೊತೀವಿ, ಆಯಿತಾ? ಸುಭಾಷ್ನ ಬಳಿ ಪಂಡಿತಾರಾಧ್ಯ
58,796 ರೂಪಾಯಿಗಳಿವೆ. ಯಾರ ಬಳಿ ಹೆಚ್ಚು ಹಣವಿದೆ ಮತ್ತು ಎಷ್ಟು ಹೆಚ್ಚು ಹಣವಿದೆ? ಈಗ ಯಾರ ಹತ್ರ ಹೆಚ್ಚಿಗೆ ಇದೆ ಹಣ? ಸುಭಾಷ್. ಸಾಗರ್ ಹತ್ರನ ಇರೋದು? ಹಾಂ, ಅಲ್ಲ. ಸಾಗರ್ ಹತ್ರನ ಜಾಸ್ತಿ ದುಡ್ಡು ಇರೋದು? ಅಲ್ಲ. ಸುಭಾಷ್ ಹತ್ರ ಇದೆ ದುಡ್ಡು, ಹೌದಾ? ಎಷ್ಟು ಹೆಚ್ಚಿದೆ? ಸುಭಾಷ್ ಹತ್ರ ಇದೆ. ಎಷ್ಟು ಹೆಚ್ಚಿದೆ ನೋಡಬೇಕು. ಯಾರ್ದು ಹೆಚ್ಚು ಯಾರು ಕಡಿಮೆ ಅಂದರೆ ಏನು ಮಾಡ್ತೀವಿ ನಾವು? ಮೈನಸ್ ಮಾಡಬೇಕು ಮಕ್ಕಳೇ. ದೊಡ್ಡ ಸಂಖ್ಯೆ ಯಾವುದಿದೆ? 58,796. ಅದರಲ್ಲಿ 45,879 ಏನು ಮಾಡ್ತೀವಿ ನಾವು? 79 ಏನು ಮಾಡ್ತೀವಿ? ಮೈನಸ್ ಮಾಡಬೇಕು. ಮಾಡೋಣ. ಸೊ ಇದು 8 ಆಗುತ್ತೆ. 16ರಲ್ಲಿ 9 ಹೋದರೆ 7, 8ರಲ್ಲಿ 7 ಹೋದರೆ 1, 7ರಲ್ಲಿ 8 ಹೋಗಲ್ಲ, 17ರಲ್ಲಿ 8 ಹೋದರೆ 9, 7ರಲ್ಲಿ 5 ಹೋದರೆ 2, 5ರಲ್ಲಿ 4 ಹೋದರೆ 1. ಆಪ್ಷನ್ ಸಿ. ಸುಭಾಷ್ ಹತ್ರ ಇದೆ. ಎಷ್ಟು ಜಾಸ್ತಿ ಇದೆ? 12,917 ರೂಪಾಯಿ ಜಾಸ್ತಿ ಇದೆ. ರೈಟ್? ವೆರಿ ರೈಟ್. ನೆಕ್ಸ್ಟ್ ಕ್ವೆಶನ್. ಗೋದಾಮಿನಲ್ಲಿ 67,000 ಚೀಲ ಅಕ್ಕಿ ಇದೆ. ಗೋದಾಮಿನಲ್ಲಿ ಎಷ್ಟು ಅಕ್ಕಿ ಇದೆ? 67,000 ಚೀಲ ಅಕ್ಕಿ ಇದೆ. ಬೆಳಗ್ಗೆ ನೋಡಿ ಕ್ರಮವಾಗಿ ಬೆಳಗ್ಗೆ 15,000 ಚೀಲ ಅಕ್ಕಿ ಮತ್ತು ಸಂಜೆ 25,700 ಅಕ್ಕಿ ಚೀಲಗಳನ್ನು ಬೇರೆಡೆ ಸಾಗಿಸಲಾಯಿತು. ಬೇರೆಡೆ ಕಳಿಸಿದ್ವಿ ಅಂದರೆ ಏನು ಮಾಡ್ಬೇಕು ನಾವು? ಮೈನಸ್ ಮಾಡಬೇಕಲ್ವ ಮಕ್ಕಳೇ? ಮೈನಸ್ ಮಾಡಬೇಕಲ್ವಾ? ಗೋದಾಮಿನಿಂದ ಹೊರಗೆ ಹೋಗ್ತಾ ಇದ್ದಾವೆ, ಬೇರೆ ಕಡೆ ಹೋಗ್ತಾ ಇದ್ದಾವೆ. ರೈಟ್ ಸೌಮ್ಯ? ರೈಟ್. ಗೋದಾಮಿನಲ್ಲಿ ಉಳಿದಿರುವ ಅಕ್ಕಿ ಚೀಲಗಳ ಸಂಖ್ಯೆ ಎಷ್ಟು? ಈ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತಾ? ಗೋದಾಮಿನಲ್ಲಿ ಮುಂಚೆ ಎಷ್ಟಿದ್ವು? ಮೊದಲು 15,000 ಹೋಯಿತು, ಆಮೇಲೆ 25,700 ಹೋಗಿದೆ. ಇವೆರಡನ್ನು ಮೈನಸ್ ಮಾಡಿದ್ರೆ ಸಿಗುತ್ತೆ. ಆದರೆ ನಮಗೆ ಗೊತ್ತುಂಟು ಏನಂತ? ಮೈನಸ್ ಫ್ರೆಂಡ್ಸ್, ಮೈನಸ್ 15,000 ಮೈನಸ್ 25,700. ಇವರು ಭಾಳ ಚಡ್ಡಿ ದೋಸ್ತು. ಇವರನ್ನು ಕೂಡಿಸ್ಬಿಡೋಣ. ಸೊ ಇಷ್ಟು ಬಂತು. ಇದರಲ್ಲಿ ಇದನ್ನು ಕಳಿಬೇಕಲ್ವ ಈಗ? 67,000ದಲ್ಲಿ 40,700 ಹನುಮಂತು ನಾವೇನು ಮಾಡಬೇಕು? ಮೈನಸ್ ಮಾಡಬೇಕೀಗ. ಸೊ 0 0 0 0 0 0 ಏನಾಗುತ್ತೆ? ಇದು 10ರಲ್ಲಿ 7 ಹೋದರೆ 3, 6ರಲ್ಲಿ 0 ಹೋದರೆ 6, 6ರಲ್ಲಿ 4 ಹೋದರೆ 2. ಇದೇ ಆನ್ಸರ್. ಎಲ್ಲಿದೆ? ಆಪ್ಷನ್ ಎ. ಬಂದಿದೆಯಮ್ಮ? ಗುಡ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಸುಷ್ಮಿತಾಳ ಶಾಲೆಯಲ್ಲಿ, ಸುಷ್ಮಿತಾ ನಿನ್ನ ಶಾಲೆಯಲ್ಲಿ ಹಿಂದಿನ ವರ್ಷ 458 ಮಕ್ಕಳು ದಾಖಲಾಗಿದ್ದರು, ಅಡ್ಮಿಷನ್ ಆಗಿದ್ದರು. ಎಷ್ಟು ಜನ? 458 ಮಕ್ಕಳು. 458 ಮಕ್ಕಳು. ಓಹೋ, ಹೆಡ್ ಮೇಡಮ್ ಅವರೇ ನೋಡ್ರಿ ಇಲ್ಲಿ. ಈ ವರ್ಷ ಹೊಸದಾಗಿ 241 ಮಕ್ಕಳು ಸೇರಿದ್ದಾರೆ. ಸೇರಿದ್ದಾರೆ ಅಂದರೆ ಏನು ಮಾಡಬೇಕು? 241 ಮಕ್ಕಳು ಸೇರಿದ್ದಾರೆ. ಪ್ಲಸ್ ಮಾಡಿದ್ವಾ? ಗುಡ್. ಹಾಗೂ 358 ಮಕ್ಕಳು ಬೇರೆಡೆ ಹೋಗಿದ್ದಾರೆ. ಹೊಸೊಬ್ಬರು ಬರ್ತಾರೆ, ಹಳೊಬ್ರು ಹೋಗ್ತಾರೆ. ಹಳೊಬ್ರು ಎಷ್ಟು ಜನ ಹೋಗ್ತಾ ಇದ್ದಾರೆ? 358 ಜನ ಹೋಗ್ತಾ ಇದ್ದಾರೆ ಅಂದರೆ ಏನು ಮಾಡ್ಬೇಕು ಮಕ್ಕಳೇ? ಮೈನಸ್ ಮಾಡಬೇಕು, ಕಳಿಬೇಕು. ಹಾಗಾದರೆ ಈ ವರ್ಷ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ ಎಷ್ಟು? ಈ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಈ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ. ಪೃಥ್ವಿರಾಜ್, ಜ್ಞಾನೇಶ್, ಈ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡೋಣ. ಪ್ಲಸ್ ಯಾರಿದ್ದಾರೆ? ಇವರಿಬ್ಬರು ಪ್ಲಸ್ ಇದ್ದಾರಲ್ವಾ? 458ಕ್ಕೆ 241 ಪ್ಲಸ್ ಮಾಡಬೇಕು. ಏನಾಗುತ್ತೆ ಮಕ್ಕಳೇ? 9 9 6. ಕರೆಕ್ಟಾ? 699 ಬಂತು. ಈ 699ರಲ್ಲಿ 358 ಕಳಿಬೇಕಲ್ವಾ? ಎಸ್ ಆರ್ ನೋ? ಎಷ್ಟು ಬರುತ್ತೆ? 341. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಸೊ ಇಲ್ಲಿಗೆ ನಿಮ್ಮ ಕಿರು ಪರೀಕ್ಷೆ 1ರ ಚರ್ಚೆ ಮುಕ್ತಾಯವಾಗ್ತದೆ, ಅದರ ವಿವರಣೆ ಮುಕ್ತಾಯವಾಗ್ತದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಕಿರು ಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸ್ತಿದ್ದೀವಿ. ನೆನಪಿಡಿ, ಈಸಿ ಫಿಸಿ ಕ್ಲಾಸಸ್ ನಿಮ್ಮ ತರಗತಿ ಚಿತ್ರ.